Then I planned a trip to Puri. ಪೂರಿಗೆ ಹೋಗೋದು ಅಂದರೆ ಖುದ್ದಾಗಿ ಜಗನ್ನಾಥನ ಆಹ್ವಾನ ಬಂದಿದೆ ಅಂತ ಹೇಳ್ತಾರೆ. ಜಾನ್ವರಿಲಿ ಹೋಗಬೇಕಾಗಿದ್ದೀನಿ ನಾನು, ಈಗ ಜೂನಲ್ಲಿ ಹೋಗ್ತಾ ಇದ್ದೀನಿ. ಅದೇ ಹೇಳ್ತಾರಲ್ಲ, ಎಲ್ಲದಕ್ಕೂ ಕಾಲ ಅನ್ನೋದು ಕೂಡು ಬರಬೇಕು ಅಂತ. ಹಾಗೆ ಸರಿ ತಗೋ, ಮಾಡು ಪ್ಯಾಕು, ಹಾಕ್ಸು, ಪೆಟ್ರೋಲ್ ಎತ್ತು ಗಾಡಿ ಅಂತ ಹೇಳಿ ಹೊರಟೇ ಬಿಟ್ಟೆ. ಆಲ್ ರೈಟ್, ಇಟ್ ಇಸ್ ರೆಕಾರ್ಡಿಂಗ್. ಈಗ ಟೈಮು 6:06. ಇನ್ನು ನಾನು ಬೆಂಗಳೂರಲ್ಲೇ ಇದ್ದೀನಿ. KR ಪುರಂ ದಾಟಾಷ್ಟರಲ್ಲಿ ನೆಣ ಬಿದ್ದೋಯ್ತು ನಂದು. ಈಗ ಟುವರ್ಡ್ಸ್ ಹೊಸಕೋಟೆ. ಬೆಳಗ್ಗೆ ಈ ಟೈಮಲ್ಲೂ ಇಷ್ಟು ಟ್ರಾಫಿಕ್ ಇರುತ್ತೆ ಬೆಂಗಳೂರಲ್ಲಿ. ಫಸ್ಟ್ ಆದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟ್ರಾಫಿಕ್ ಇರ್ತಿರ್ಲಿಲ್ಲ, ಲೇಟ್ ನೈಟ್ ಟ್ರಾಫಿಕ್ ಇರ್ತಿರ್ಲಿಲ್ಲ. ಆಮೇಲೆ ಆ ವಿಂಡೋ ಏನಿದೆ, ಆ 10 to 2 ವಿಂಡೋ, ಆ ವಿಂಡೋಲ್ಲಿ ಟ್ರಾಫಿಕ್ ಇರ್ತಿರ್ಲಿಲ್ಲ. ಆ ಟೈಮ್ ನೋಡ್ಕೊಂಡು ಓಡಾಡ್ತಿದ್ವಿ ನಾವೆಲ್ಲ. ಬಟ್ ಆದರೆ ಈಗ ಆ ಥರ ಏನಿಲ್ಲಪ್ಪ. ನೋಡ, ಏನು ವ್ಯೂ ನೋಡು ಗುರು, ಹೆಂಗಿದೆ, ಸೈಕ್ ವ್ಯೂ ಅಲ್ವಾ. ದೀಸ್ ಆರ್ ವಾಟ್ ಅಂದರೆ ನಾನು ಮಳೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇತ್ತು ಫೋರ್ಕಾಸ್ಟಲ್ಲಿ, ಬಟ್ ಚಾನ್ಸಸ್ ಕಡಿಮೆನೆ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೇನೆ ಎಲ್ಲಾದರೂ ಸೈಡ್ಗೆ ಹಾಕ್ಬಿಟ್ಟು. ಇನ್ನು ನೋಡಿ, ಕೋಲಾರ್ಗೆ 15 ಕಿಲೋಮೀಟ್ರ್ ಇದೆ. ನೆಕ್ಸ್ಟ್ ಸ್ಟಾಪು ತಿರುಪತಿಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ದಟ್ ವುಡ್ ಬಿ ಟು ಅಂಬಿಷಿಯಸ್, ಬಿಕಾಸ್ ಮನೆಯಿಂದ ತಿರುಪತಿ ಹತ್ತತ್ರ 250 to 260 ಕಿಲೋಮೀಟ್ರು. ಅದಕ್ಕೆ ಮುಂಚೆ ನೋಡಿ ಗುರು, 10 ಗಂಟೆಗೆ ಟಿಫನ್ ಹಾಕೋದು. 10 ಗಂಟೆ ತನಕ ಎಷ್ಟಾಗುತ್ತೋ ಅಷ್ಟು ಹೊಡೆದ್ಬಿಡ್ತೀನಿ ಫುಲ್ಲು. ನೋಡೋಣ. ರೆಕಾರ್ಡಿಂಗ್. ಆಲ್ ರೈಟ್, ಐ ಆಮ್ ರೆಕಾರ್ಡಿಂಗ್. We've arrived in Tirupati and I'm currently in a petrol bunk ಅಲ್ಲಿ ಇದ್ದೀನಿ. It's time to eat, boys. Look at this, oh lucky, let's go. Anyways, ತಿಂಡಿ ತಿನ್ಬಿಟ್ಟು I'll be back. Bye. All right, we are recording. ನೋಡ್ರು, ವ್ಯೂ ನೋಡು ಗುರು, ಏನಿದೆ ಗುರು, ಸೈಕಲ್ ರೋಡ್ ನೋಡು, ವ್ಯೂ ನೋಡು. ಆಹಾ, ಹೆಲ್ಮೆಟಲ್ಲಿ ಸಾಂಗ್ ಬೇರೆ ಬರ್ತಾ ಇದೆ. ವೆದರು ಪರ್ಫೆಕ್ಟು. ಇಲ್ಲಿಗೆ ಮಳೆನೂ ಇಲ್ಲ, ಅಲ್ಲಿ ಬಿಸಿಲೂ ಇಲ್ಲ. ಪರ್ಫೆಕ್ಟ್ ಕ್ಲೌಡಿ ವೆದರು, ತಣ್ಣು ಗಾಳಿ ಬೀಸ್ತಾ ಇದೆ. ಒಳ್ಳೆ ವ್ಯೂ, ಒಳ್ಳೆ ರೋಡು, ಒಳ್ಳೆ ಬೈಕು, ಈಸಿ. ಅಯ್ಯೋ ಏನು ಗುರು, ಸೈಕು. ಅದಕ್ಕೆ ಹೇಳ್ತೀನಲ್ಲ, ಜೀವನದಲ್ಲಿ ಅಟ್ಲೀಸ್ಟ್ ನೀವು ಒಂದು ಸತಿನಾದರೂ ಸೋಲೋ ರೈಡ್ಗೆ ಹೋಗಲೇಬೇಕು. ಅದು ಎಕ್ಸ್ಪೀರಿಯೆನ್ಸೇ ಬೇರೆ ಗುರು. ಅದರಲ್ಲಿ ಬರೋ ಕಷ್ಟ ಇರ್ಬೋದು, ಅದರಲ್ಲಿ ಬರೋ ಫೀಲ್ ಇರ್ಬೋದು. ಸೋಲೋ ಅಂದಮೇಲೆ ಯು ಕಾಂಟ್ ರಿಲೈ ಆನ್ ಎನಿವನ್ ಎಲ್ಸ್ ಅಲ್ವಾ. ಏನೋ ಪೆಟ್ರೋಲ್ ಖಾಲಿ ಆದರೆ ಫ್ರೆಂಡಿಂದ ಎತ್ತಾಕ್ಬೋದು. ಆದರೆ ಹಿಂಗಲ್ಲ, ಪೆಟ್ರೋಲ್ ಖಾಲಿ ಆದರೆ ನಾನು ತಳ್ಳು ಅಷ್ಟೇ. ಆಮೇಲೆ ಮಾತಾಡೋದು, ಮಾತಾಡೋಕೆ ಯಾರೂ ಇರೋಲ್ಲ ಜೊತೆಗೆ. ಬಟ್ ನಂಗೆ ಅದೇ ಇಷ್ಟ. ನಾನಾಯಿತು, ನನ್ನ ರೈಡ್ ಆಯಿತು, ಅಯ್ಯೋ ಏನು ಫೀಲ್ ಗುರು. ಸುಮ್ಮನೆ ಬೇರೆ ಡಿಸ್ಟ್ರಾಕ್ಷನ್ಸ್ ಇರೋಲ್ಲ. ಇನ್ನೊಂದೇನು ಅಂದರೆ, ನೀವು ಯಾರ ಜವಾಬ್ದಾರಿನೂ ತೊಗೊಳ್ಳೋಷ್ಟಿರಲ್ಲ. ನಿಮ್ಮ ಜೊತೆ ಯಾರಾದರೂ ಇದ್ದಾರೆ ಅನ್ಕೋ, ಅವ್ರಿಗೇನಾದರೂ ಆದರೆ ಯು ಆರ್ ಪಾರ್ಷಲಿ ಇನ್ ಬ್ಲೇಮ್ ಅಲ್ವಾ. ಅವೆಲ್ಲ ಬಟ್ ನೋಡ್ಗುರು, ವ್ಯೂ ನೋಡ್ಗುರು, ಆಹಾ, ಲಶ್ ಗ್ರೀನ್ ಫಾರೆಸ್ಟ್, ಆಹಾ, ಬ್ಯೂಟಿ ಗುರು. ಏನು ಹೇಳು ಯಾವಪ್ಪ. ಇದೇ ಹಿಂಗೆ ಅಂದರೆ ಇನ್ನು ಒಡಿಶಾ ಕಡೆ ಹೋಗ್ತಾ ರೋಡು, ಈ ಕಡೆ ಫಾರೆಸ್ಟು, ಈ ಕಡೆ ಬೀಚ್ ಗುರು, ಸೈಕಿರುತ್ತೆ. ಏನೋ ಅಯ್ಯೋ. ಆಲ್ ರೈಟ್, ವಿ ಆರ್ ರೆಕಾರ್ಡಿಂಗ್ ಅಗೇನ್. ಆ ಥರ ಇದೆ ಈ ರೋಡಂತೂ. ತಿರುಪತಿ ಟು ನೆಲ್ಲೂರು ವರ್ಸ್ಟ್ ರೋಡು ಗುರು. ಯಪ್ಪ, ರೋಡ ಇದು. ಆಗ್ಲಿಂದ ಎಷ್ಟು ಒಂದು ಏನಿಲ್ಲ ಅಂದರೂ ಒಂದು 10-15 ಡೈವರ್ಷನ್ ತೊಗೊಂಡಿದ್ದೀನಿ ಗುರು. ಎಲ್ಲ ಕಡೆ ರೆಡಿ ಮಾಡ್ತವ್ರು ಗುರು ಒಂದೇ ಸತಿ.
ಯಪ್ಪ ಗುರು, ಇಲ್ಲಿ ನೋಡಿ, ಇಲ್ಲಿ ಟ್ರಾಫಿಕ್ ಜಾಮ್ ಬೇರೆ. ಇಷ್ಟಿಷ್ಟು ಚಿಕ್ಕ ಚಿಕ್ಕ ರೋಡಲ್ಲಿ ಇಷ್ಟಿಷ್ಟು ಜನ ಹೋಗ್ತಾರಪ್ಪ. ಯಪ್ಪ, ಇದೇನು ಜನನೋ ಇದೇನೋ ಯಾರಿಗೆ ಗೊತ್ತು. ಆಂಟಿಗಳೆಲ್ಲ ನನ್ನೇ ನೋಡ್ತಾರಲ್ಲ, ಆಂಟಿನಲ್ಲ ಅಜ್ಜಿ. Recording again, situation update. Oh man, look at the scenery again. And also I'm on 1 bar petrol and almost 200 kilometers left. ಸೊ ಈಗ ಪೆಟ್ರೋಲ್ ಬಂಕ್ ಆದಷ್ಟು ಬೇಗ ಸಿಗಬೇಕು. ಇಲ್ಲಿ ಯಾವುದೋ ಭಾರತ್ ಪೆಟ್ರೋಲಿಯಂ ಇದೆಯಂತೆ, ಎಲ್ಲ ಆ ಕಡೆನೇ ಇದಾವೆ. ಇಲ್ಲ ಎಚ್ ಪಿ ಇದೆಯಲ್ಲ, ಪವರ್ ಇದ್ರೆ ಸಾಕಪ್ಪ. $500. ಜೈ ಶ್ರೀರಾಮ್. ಸ್ವಲ್ಪ ಡ್ರಿಂಕ್ಸ್ ಬ್ರೇಕ್ ತೊಗೊಳ್ಳೋಣ ಅಂತ. ಆ್ಯಂಡ್ ಒನ್ ಮೋರ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಈಗ ಆನ್ ಮಾಡಿದರೆ ಲೈಟು, ಕೆನ್ ಯು ಸಿ ದಿಸ್, ಇಟ್ಸ್ ಹ್ಯಾಪ್ನಿಂಗ್ ಆನ್ ಇಟ್ಸ್ ಓನ್. ಏನಕ್ಕೆ ಇದರ ಫ್ಲಿಕರ್ ಆಗ್ತಿದೆ ಗೊತ್ತಾಗ್ತಿಲ್ಲ. ಬ್ಯಾಟ್ರಿ ವೀಕ್ ಆಯಿತಾ ಏನಾಯಿತೋ ಗೊತ್ತಾಗ್ತಿಲ್ಲ. ನೀವೇಸ್ ಅಲ್ಲಿ ಹೋಗಿ ಆ ಥರ ಆದರೂ ಫಿಕ್ಸ್ ಮಾಡಿಸ್ತೀನಿ. ಟೈಮ್ ಈಗ 2 ಗಂಟೆ, ಇನ್ನು ಆಲ್ಮೋಸ್ಟ್ 3 hours ಜರ್ನಿ ಇದೆ. ಟೇಕ್ ಅ ಬ್ರೇಕ್, ಕ್ಲೀನ್ ಅಪ್ ಆ್ಯಂಡ್ ಗೆಟ್ ಗೋಯಿಂಗ್. ಆಲ್ಸೋ ಮತ್ತೆ ಮಾಡೋಣ ಅನಿಸುತ್ತೆ ಇದನ್ನು. 7% ಬ್ಯಾಟ್ರಿ ಇದೆ, ಅದಕ್ಕೆ ಲೆಟ್ಸ್ ಸಿ. ಆಲ್ ರೈಟ್ ಬಾಯ್ಸ್, ಐ ಗೆಸ್ ಐ ಆಮ್ ರೆಕಾರ್ಡಿಂಗ್ ಬ್ಯಾಕ್ ಅಗೇನ್. ಗುರು ನೋಡು ಗುರು, ಮಧ್ಯಾಹ್ನ ಎಲ್ಲ ಬಿಸಿಲಿತ್ತು, ಆಲ್ರೆಡಿ ಜೋರು ಮಳೆ. ಇನ್ನು 91 ಕಿಲೋಮೀಟ್ರಲ್ಲಿ ವಿಜಯವಾಡಲ್ಲಿರ್ತೀವಿ. ವಿಜಯವಾಡ ಅಲ್ಲಲ್ಲ, ನನ್ನ ರೂಮಲ್ಲಿ ಇರ್ತೀನಿ ನಾನು. ಸೊ ಇವಾಗ ಆ್ಯಕ್ಚುಲಿ ಆಗಲೇ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಬ್ಯಾಟ್ರಿ ಚಾರ್ಜ್ ಆಗಿರಲಿಲ್ಲ. ಆಮೇಲೆ ನನ್ನ ದುರಾದೃಷ್ಟಕ್ಕೆ ಗೋಪ್ರದು ಮೌಂಟಿಂಗ್ ಮಾಡೋಕ್ಕೆ ಒಂದು ಸ್ಕ್ರೂ ಕೊಟ್ಟಿರ್ತಾನಲ್ಲ, ಅದನ್ನು ಒಂದು ನೆಲ್ಲೋ ಕಳ್ದಾಕೋಗ್ಬಿಟ್ಟೆ. ಕೊನೆಗೆ ಇನ್ನೊಂದಿಂದ ತೆಗೆದು ಹಾಕಿದೀಗ ಬ್ಯಾಗಿಂದ. ಆಮೇಲೆ ಮೈಲೇಜ್ ನೋಡಿ ಗುರು 34. ಬಟ್ ಆದರೆ ಇಶ್ಯೂ ಏನು ಅಂದರೆ, ಇಲ್ಲಿ ಇದನ್ನು ಮೌಂಟ್ ಮಾಡೋಕೆ ಹಾಕಿರೋ ಸ್ಟ್ರ್ಯಾಪ್ ಇದೆಯಲ್ಲ, ಆ ಸ್ಟ್ರ್ಯಾಪು ಟ್ಯಾಂಕಿಗೆ ತಾಕ್ಕೊಂಡು ಟ್ಯಾಂಕ್ ಎಲ್ಲ ಸ್ಕ್ರ್ಯಾಚ್ ಆಗೋಗಿದೆ. 2 ಕಡೆ, ಈ ಕಡೆ 2 ಆ ಕಡೆ 2. ನನಗೆ ಅದನ್ನು ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ಎಷ್ಟೇ ಆದರೂ ನಂದಲ್ವಾ ಗಾಡಿ, ಏನು ಮಾಡೋಕ್ಕಾಗಲ್ಲ. ಬಟ್ ಆ್ಯಕ್ಚುಲಿ ಅದನ್ನು ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀನಿ. ಟು ಸ್ಟಾಪ್ ಬೇಬಿಯಿಂಗ್ ಥಿಂಗ್ಸ್ ಲೈಕ್ ಬೈಕ್ಸ್ ಆರ್ ಮೆಂಟ್ ಟು ಬಿ ರಿಡನ್ ಗುರು. ಗಾಡಿ ಓಡಿಸಿದ್ರೆ ಗಲೀಜಾಗೆ ಆಗುತ್ತೆ, ಡ್ಯಾಮೇಜ್ ಆಗೇ ಆಗುತ್ತೆ. ಯಾವುದು ಇದೇನು ನಾನು ಬದುಕಿರೋದೇನೂ ಬದುಕಿರಲ್ಲ ಇದು. ಅಫ್ಕೋರ್ಸ್ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಬದುಕಿರುತ್ತೆ, ಬಟ್ ಈ ಥರ ಎಲ್ಲ ಉಜ್ಜಾಡಿ ಐ ಕಾಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಪ್ರಿಸ್ಟೀನ್ ಕಂಡೀಷನ್. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಇಶ್ಯೂ ಏನು ಅಂದರೆ, ನನ್ನ ಹೆಡ್ಲೈಟು ಬ್ಲಿಂಕ್ ಆಗ್ತಾನೇ ಇದೆ. ನಾನು ಇದನ್ನು ಮಾಡೋದಿಲ್ಲ. ಆಮೇಲೆ ನನ್ನ ಹೆಡ್ಲೈಟ್ ಅದು ಡೇ ಟೈಮ್ ರನ್ನಿಂಗ್ ಹೆಡ್ಲೈಟ್ಸು, ಅದು ಬ್ಲಿಂಕ್ ಆಗ್ತಾನೇ ಇದೆ ಗುರು. ಅದೇನೇ ಅಲ್ಲೋ ವಿಜಯವಾಡಗೆ ಹೋಗಿ ಯಾವುದಾದ್ರೂ ಬೈಕ್ ಮೆಕ್ಯಾನಿಕ್ ಹತ್ರ ತೋರಿಸ್ತೀನಿ ಫಸ್ಟು, ಅದು ತೋರಿಸ್ತೀನಿ. ಆಮೇಲೆ ಈ ಸ್ಕ್ರ್ಯಾಚ್ನ ಮುಚ್ಚೋಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಟ್ಯಾಂಕ್ ಗ್ರಿಪ್ನ ಹುಡುಕ್ಬಿಡ್ತೀನಿ. ಟ್ಯಾಂಕ್ ಗ್ರಿಪ್ ಸಿಕ್ಕಿದ್ರೆ ಅದನ್ನು ಅಂಟಿಸ್ಬಿಡೋದು ಇದಕ್ಕೆ ಬೆಸ್ಟು. ಅದೇ ಅಂದ್ಕೊಂಡಿದ್ದೀನಿ. ನೋಡೋಣ, ಅವೆರಡೂ ಕೆಲಸ ಅಲ್ಲ ಆದರೆ ಇನ್ನು 1 hour 24 minutes ವಿಜಯವಾಡಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದೆ. ಐ ಟ್ರೈ ಟು ಮೇಕ್ ಇಟ್ ಈವನ್ ಮೋರ್ ಕ್ವಿಕ್ಕರ್. ಎಲ್ಲೂ ಗ್ಯಾಪ್ ತೊಗೊಂಡಿಲ್ಲ, ಎಲ್ಲೂ ಬ್ರೇಕ್ ತೊಗೊಂಡಿಲ್ಲ. ಲಾಸ್ಟ್ ಬ್ರೇಕ್ ತೊಗೊಂಡಿದ್ದು ಅದೇ ಪೆಟ್ರೋಲ್ ಬಂಕಲ್ಲಿ ಗೇಟರ್ ಹಿಡ್ ಕುಡ್ದೆ. ಈ ಹೀಟಿಗೆ ಏನು ತಿನ್ನಬೇಕು ಅಂತಲೇ ಅನಿಸ್ತಿಲ್ಲ. ಆ್ಯಂಡ್ ಬೈ ದ ವೇ ಗ್ಲೌಸ್ ಹಾಕೊತಿಲ್ಲ ನಾನು, ನನ್ನ ಗ್ಲೌಸ್ ವಾಟರ್ ಪ್ರೂಫ್ ಅಲ್ಲ. ಸೊ ಪ್ರಾಬ್ಲಮ್ ಏನು ಅಂದರೆ, ಮಳೇಲಿ ಹಾಕೋಬಿಟ್ರೆ
ಆ ನೀರಿಗೆ ಕೈಯೆಲ್ಲ ಬ್ಲಡ್ ಕ್ಲಾಟ್ ಆಗಿಬಿಡುತ್ತೆ. ಒಂದಿನ ಹಾಕೊಂಬಿಟ್ಟು ಕೈಯೆಲ್ಲ ಬ್ಲೂ ಆಗೋಗಿತ್ತು. ನಾನು ಏನಪ್ಪ ಇದು ಬ್ಲೂ ಏನಾದರೂ ಕಲರ್ ಮೆತ್ಕೊ ಅಂತ ನೋಡಿದ್ರೆ ಕೈಯೆಲ್ಲ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿದೆ. ಅದಕ್ಕೆ ಮಳೆ ಟೈಮಲ್ಲಿ ನಾನು ಈ ಗ್ಲೌಸ್ ಹಾಕಲ್ಲ. ಗಾಡಿ ವಾಶ್ ಅಂತೂ ಆಗಿಲ್ಲ, ಗಲೀಜೇ ಆಗಿದೆ ಇನ್ನು. ಚಿಕ್ಕ ಮಳೆ ಹನಿ ಕೂಡ ಒಂದೊಂದು ಬುಲೆಟ್ ಥರ ಬೀಳ್ತಾ ಇದೆ ಕೈಗೆ. ಬಟ್ ಐ ಲೈಕ್ ದ್ಯಾಟ್ ಬ್ರೋ. ಆಲ್ರೈಟ್ ಲ್ಯಾಕ್ ಸಕ್ಸಸ್ಫುಲಿ ಮೇಡ್ ಇಟ್ ಟು ರೂಮ್. ಆಲ್ರೆಡಿ ಬೇಜಾನ್ ಕಚಡ ಮಾಡ್ಬಿಟ್ಟಿದ್ದೀನಿ, ಬಟ್ ಆದರೆ ಇವಾಗ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ. ಇವಾಗ ಡೈರೆಕ್ಟ್ ದೋಸೆ ಕೊಡ್ತಾಯಿದ್ದೀನಿ. ಆ್ಯಂಡ್ ಮೋಸ್ಟ್ಲಿ ಗೋಪ್ರೋ ತೊಗೊಂಡು ಹೋಗೋಲ್ಲ, ಅದ್ರ ಬದಲು ಫೋನಲ್ಲೇ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಡೋಂಟ್ ನೋ ಗಾಡೀಲಿ ಹೋಗ್ತಿದ್ದೀನಿ ಇಲ್ಲೋ ಅಂತ. ಗಾಡಿ ನಾನು ಹೆಡ್ಲೈಟ್ ಸರಿ ಮಾಡೋಕ್ಕೆ ಬಿಟ್ಟು ಹೋಗೋಣ ಅಂದ್ಕೊಂಡೆ. ಲೆಟ್ಸ್ ಸಿ, ಕೀಪ್ ಯು ಗೈಸ್ ಪೋಸ್ಟೆಡ್.